ಹಾಯ್, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು PSI 545 ಕ್ವಶನ್ ಪೇಪರ್ ಅನ್ನ ಡಿಕೋಡ್ ಮಾಡ್ತಾ ಇದ್ವಿ. ಸೊ ಫಾರ್ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 10 ವರೆಗೂ ನಾವು ಡಿಕೋಡ್ ಮಾಡಿದ್ದೀವಿ. ಸೊ ಆ ಹಿಂದಿನ ಕ್ಲಾಸ್ ಆಧಾರದ ಮೇಲೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅಥವಾ ಅನಾಲಿಸಿಸ್ ಏನಾಗಿದೆ ಅಂತ ಹೇಳಿದ್ರೆ, PSI 545 ಅಲ್ಲಿ ಕೇಳಿದಂತಹ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ಸುಮಾರು 5 ವರ್ಷದ ಅವಧಿಯಲ್ಲಿ ಅಥವಾ 5 ವರ್ಷದ ಟೈಮ್ ಪೀರಿಯಡ್ 2019 ಇಂದ 2024 ವರೆಗೂ ಆಗಿರ್ತಕ್ಕಂತಹ UPSC, SSC ಮತ್ತು RRB ಪ್ರಶ್ನೆ ಪತ್ರಿಕೆಗಳಿಂದ ಥೀಮ್ಸ್ ಅನ್ನ ಐಡೆಂಟಿಫೈ ಅಂದ್ರೆ ಪಿಕ್ ಮಾಡಿದ್ದಾರೆ. ಕ್ವಶನ್ಸ್ ಅನ್ನ ಪಿಕ್ ಮಾಡಿಲ್ಲ, ಥೀಮ್ಸ್ ಅನ್ನ ಪಿಕ್ ಮಾಡಿ ಅಲ್ಲಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಸೀರೀಸ್. ಈ ವಿಡಿಯೋನ ಸಾಧ್ಯವಾದ್ರೆ 1.5 to 2x ಸ್ಪೀಡ್ ಇಟ್ಕೊಂಡು ನೋಡಿ, ಸೊ ದಟ್ ಎಲ್ಲ ಇನ್ಫಾರ್ಮೇಶನ್ ಆದಷ್ಟು ಬೇಗ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ. ರೈಟ್, ಸೊ ನಮಗೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಈ PSI 545 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ? ಎರಡು ರೀತಿಯಾದಂತಹ ಅಪ್ರೋಚಸ್ ಇದೆ ಇಲ್ಲಿ. ಒಂದು, ಬರೀ ಪುಸ್ತಕಗಳನ್ನ ಓದೋದು. ಅಫ್ಕೋರ್ಸ್ ಎಕ್ಸಾಮ್ ಮುಗಿದ್ಮೇಲೆ ಹೇಳ್ತಾರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇಂದ ಬಂದಿತ್ತು ಅಥವಾ ಆ ಬುಕ್ ಇಂದ ಬಂದಿತ್ತು, ಈ ಬುಕ್ ಇಂದ ಬಂದಿತ್ತು. ಸಹಜ, ಬಂದಿರಲೇಬೇಕು, ಅದನ್ನ ಬಿಟ್ಟು ಹೊರಗಡೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ್ರು ಕೂಡ ಅದನ್ನ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಇಮ್ಯಾಜಿನ್, ಸುಮಾರು 2 ವರ್ಷದ ಕರೆಂಟ್ ಅಫೇರ್ಸ್, 10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್, ಆಮೇಲೆ 100 ಕ್ವಶನ್ ಪೇಪರ್ಸ್, ಆಮೇಲೆ CRT ಎಲ್ಲವೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಇವೆಲ್ಲವನ್ನ ಓದಿ ಎಲ್ಲವನ್ನ ಪರೀಕ್ಷೆಯ ಸಂದರ್ಭದಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಆಗುತ್ತಾ? ಅಥವಾ ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲವನ್ನ ಕೂಡ ರೀಕಲೆಕ್ಟ್ ಮಾಡ್ಕೊಳಕ್ ಆಗುತ್ತಾ? ವಿಚ್ ಇಸ್ ಅನ್ಸೈಂಟಿಫಿಕ್ ಅಂಡ್ ನಿಯರ್ಲಿ ಇಂಪಾಸಿಬಲ್. ನನಗೆ ಆಗದೆ ಇರೋದನ್ನ ನಿಮ್ಗೆ ಮಾಡಿ ಅಂತ ಹೇಗೆ ಹೇಳಕ್ಕಾಗತ್ತೆ? ನಾನು ನನ್ನ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಕರೆಂಟ್ ಅಫೇರ್ಸ್ ನಾನು ಎಲ್ಲ ಪದೇ ಪದೇ ಕ್ಲಾಸಸ್ ಮಾಡಿ ಅದರಲ್ಲಿ ಒಂದು ರೀತಿಯಾದಂತಹ ಒಂದು ಎಕ್ಸ್ಪರ್ಟೀಸ್ ಅನ್ನ ಗಳಿಸಿರಬಹುದು. ಬಟ್ ನಾನೇ ಈಗ ಜಿಯೋಗ್ರಫಿ ಆಗಲಿ ಅಥವಾ ಹಿಸ್ಟ್ರಿ ಆಗಲಿ ಅಥವಾ ಏನ್ಷಿಯಂಟ್ ಹಿಸ್ಟ್ರಿ ಆಗಲಿ ಅಥವಾ ಆರ್ಟ್ ಅಂಡ್ ಕಲ್ಚರ್ ಆಗಲಿ ಅದರಲ್ಲಿ ಇರ್ತಕ್ಕಂತಹ ಎಲ್ಲಾ ಅಂಶಗಳನ್ನು ಓದಿ ನೆನಪಲ್ಲಿ ಇಟ್ಕೊಳ್ಳಿಕ್ ಸಾಧ್ಯನಾ? ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಹಾಗಾಗಿ ಅದನ್ನ ನಾನು ಕೂಡ ನಿಮ್ಗೆ ಆಸ್ ಇಟ್ ಈಸ್ ಇದೇ ರೀತಿ ಓದಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾದ್ರೆ ವಾಟ್ ಈಸ್ ದಿ ಬೆಸ್ಟ್ ಅಪ್ರೋಚ್? ಒಂದು ಕಡೆ ಸಬ್ಜೆಕ್ಟ್ಸ್ ಅನ್ನು ಓದಿರಬೇಕು, ಮತ್ತೊಂದು ಕಡೆ ರಿವಿಷನ್ ಮಾಡ್ತಾ ಇರಬೇಕು. ಅದರ ಜೊತೆಗೆ ಪ್ರಮುಖವಾಗಿ ಇರತಕ್ಕಂತಹ UPSC, SSC ಮತ್ತು RRB ಪರೀಕ್ಷೆಗಳು, UPSC ಕಂಡಕ್ಟ್ ಮಾಡ್ತಕ್ಕಂತಹ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ನಿಮ್ಮ EPFO ಎಕ್ಸಾಮ್ ಆಗಿರ್ಬೋದು, CAPF ಎಕ್ಸಾಮ್ ಆಗಿರ್ಬೋದು, CDS NDA ಆಗಿರ್ಬೋದು, ಅಥವಾ ಅದೇ ರೀತಿ SSC ಕಂಡಕ್ಟ್ ಮಾಡ್ತಕ್ಕಂತಹ GD ಎಕ್ಸಾಮಿನೇಷನ್, CGL, CHSL ಅಂಡ್ RRB ಎಕ್ಸಾಮ್ಸ್. ಸೊ ಈ 3 ಸಂಸ್ಥೆಗಳು ಅಥವಾ ಈ 3 ಸೆಟ್ ಆಫ್ ಕ್ವಶನ್ಸ್ ಏನ್ ಬರುತ್ತೆ ಅಥವಾ ಕ್ವಶನ್ ಪೇಪರ್ಸ್ ಏನ್ ಸಿಗುತ್ತೆ, ಅದರಲ್ಲಿ ಪ್ರಮುಖವಾದಂತಹ ಥೀಮ್ಸ್ ಅನ್ನ, ಎಸ್ಪೆಷಲಿ ಕಳೆದ 5 ವರ್ಷಗಳ ಥೀಮ್ಸ್ ಅನ್ನ ನೀವು ಐಡೆಂಟಿಫೈ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಓದಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಅಲ್ಲಿ ಈ ಪ್ರಮುಖ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ರೆ ಅವಾಗ ನಿಮ್ಮ ಚಾನ್ಸಸ್ ಏನು ಸಕ್ಸಸ್ಫುಲ್ ಆಗುವಂತಹ ಅಥವಾ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ನೋಡ್ತಕ್ಕಂತಹ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಕಾರಣದಿಂದ ನಿಮ್ಮ ಅಪ್ರೋಚ್ ಹೇಗಿರಬೇಕು ಅಂತ ಹೇಳಿದ್ರೆ, ಒಂದ್ ಕಡೆ ಕೋರ್ ಸಬ್ಜೆಕ್ಟ್ಸ್ ಅನ್ನ ಕೂಡ ಓದಬೇಕು, ಬಟ್ ಸೋಲಿ ಆ ಸಬ್ಜೆಕ್ಟ್ಸ್, ಆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಅಷ್ಟ್ರ ಮೇಲೆ ಮಾತ್ರ ರಿಲೇ ಆಗಬಾರ್ದು. ಈ ರೀತಿ PYQs ಅನ್ನ ಅಥವಾ ಹಳೆಯ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ಅದನ್ನ ಥೀಮ್ಸ್ ಐಡೆಂಟಿಫೈ ಮಾಡಿ ಅದನ್ನ ಈ ಸಬ್ಜೆಕ್ಟ್ಸ್ ಜೊತೆ ಇಂಟರ್ಲಿಂಕ್ ಮಾಡಿ ಓದಿದಾಗ ನಿಮ್ಮ ಪ್ರಿಪರೇಷನ್ ಒಂದು ಸಂಪೂರ್ಣತೆಯನ್ನ ಕಾಣುತ್ತೆ ಅಥವಾ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಅನ್ನ ಅಲ್ಲಿ ನೀವು ಕಾಣಬಹುದು. ರೈಟ್, ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 11 ಇಂದ ನೋಡೋಣ. ಕ್ವಶನ್ ನಂಬರ್ 11 PSI 545 ಅಲ್ಲಿ ಏನ್ ಕೇಳಿದ್ರು? ದಿ ಸಿಸ್ಟಮ್ ಲಾಂಚ್ ಬೈ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ ಎಕ್ಸಾಮ್ ನಡೆದಿದ್ದು ಜನವರಿಯಲ್ಲಿ. ಅದರ ಹಿಂದಿನ ಸುಮಾರು 4-5 ತಿಂಗಳ ಹಿಂದೆ ಈ ಒಂದು ಸಾಫ್ಟ್ವೇರ್ ಅನ್ನ ಅಥವಾ ಒಂದು ಸಿಸ್ಟಮ್ ಅನ್ನ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿತ್ತು. ಯಾರ ಜೊತೆಗೆ ಅಂತ ಕೇಳಿದ್ರೆ, ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಜೊತೆಗೆ. ಸೊ ಈ ಒಂದು ಸಿಸ್ಟಮ್ ಹೆಸರು ಏನು ಅಂತ ಕೇಳಿದ್ರು. ಅಕ್ಟೋಬರ್ 2023 ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆನ್ಸರ್ ಇದೆ ಅಂತ ಹೇಳ್ಬೋದು, ಬಟ್ ನಮ್ಗೆ ಇಲ್ಲಿ ಆನ್ಸರ್ ಬೇಡ. ನಮ್ಗೆ ಏನ್ ಬೇಕಿಲ್ಲಿ ಕ್ವಶನ್ ಅನ್ನ ಯಾಕೆ ಕೇಳಿದ್ರು ಅಂತ ಹೇಳ್ಬಿಟ್ಟು, ಅಂಡ್ ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಯಾವ ತರ ಇತ್ತು ಅಂದ್ರೆ, ಈಸಿನ, ಮಾಡರೇಟಾ, ಡಿಫಿಕಲ್ಟಾ, ನಾನು ಅಟೆಂಡ್ ಮಾಡ್ಬೋದಾಗಿತ್ತ ಅಥವಾ ಮಾಡಕ್ ಆಗದೆ ಬಿಟ್ಟು ಬರ್ಬೇಕಾಗಿತ್ತ, ಈ ರೀತಿಯಾದಂತಹ ಒಂದು ಅನಾಲಿಸಿಸ್ ಮಾಡ್ತಾ ಇದ್ವಿ. ಇದನ್ನ ನಾನು ಈಸಿ ಕ್ವಶನ್ ಅಂತ ಕರಿತೀನಿ, ಯಾಕಂದ್ರೆ ಇದು ಪ್ರಮುಖ ದಿನಪತ್ರಿಕೆಗಳಂತಹ ಪ್ರಜಾವಾಣಿಯಲ್ಲಿ ಬಂದಿತ್ತು ಮತ್ತೆ ಅದು ಹಿಂದೂಲ್ಲಿ ಬಂದಿತ್ತು. ಜಸ್ಟ್ ನೀವು ಹೆಡ್ಡಿಂಗ್ ಓದ್ಕೊಂಡಿದ್ರು ಸಾಕಾಗಿತ್ತು. ರೈಟ್, ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಇಲ್ಲಿ ಈ ಹಾಕ್ ಅನ್ನೋ ಸಾಫ್ಟ್ವೇರ್ ಅನ್ನ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಜೊತೆಗೆ ಸೇರ್ಕೊಂಡು ಲಾಂಚ್ ಮಾಡಿತ್ತು. ಹಾಗಾಗಿ ಅದು ನಿಮ್ಗೆ ಪ್ರಮುಖವಾದಂತಹ ದಿನಪತ್ರಿಕೆಗಳಲ್ಲಿ ಬಂದಿರೋ ಕಾರಣದಿಂದ ಈಸಿಯಾಗಿ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಕನಿಷ್ಠ 1 ವರ್ಷದ ಕರೆಂಟ್ ಅಫೇರ್ಸ್ ಓದಿರ್ತಾರೆ. ಸೊ ಆ ಕಾರಣದಿಂದ ಈ ಒಂದು ಪ್ರಶ್ನೆನ ನಾವು ಈಸಿ ಅಂತ ಐಡೆಂಟಿಫೈ ಮಾಡಬಹುದು. ಎಸ್ ಆರ್ ನೋ? ಇದ್ರ ಫುಲ್ ಫಾರ್ಮ್ ಬಂದ್ಬಿಟ್ಟು ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್ ಅಂತ ಹೇಳ್ಬಿಟ್ಟು, ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್ ಅನ್ನೋ ಒಂದು ಫುಲ್ ಫಾರ್ಮ್ ಅನ್ನ ಅಥವಾ ಅಬ್ರಿವೇಷನ್ ಹೊಂದಿರುತ್ತೆ.
ಇದನ್ನೇ ಬೇರೆ ರೀತಿಯಲ್ಲೂ ಸಹ ಪ್ರಶ್ನೆ ಕೇಳಬಹುದು. ಅದಾದ್ಮೇಲೆ KA ಒಂದು ಯಾವುದೋ ಪರೀಕ್ಷೆ ನಡೆಸ್ತು, ಆ ಪರೀಕ್ಷೆಯಲ್ಲಿ ಎಕ್ಸಾಕ್ಟ್ಲಿ ಇದೇ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಬಟ್ ಅವ್ರು ಕೇಳಿದಂತಹ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ಈ ಹಾಕ್ ಅನ್ನೋ ಒಂದು ಸಿಸ್ಟಮ್ ಏನಿದೆ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರು. ಅರ್ಥ ಆಗ್ತಾ ಇದೆಯಾ? ಸೊ ಇದರ ಅರ್ಥ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಈ ಪರಿಸರ ವಿಜ್ಞಾನ ಅಥವಾ ಎನ್ವೈರನ್ಮೆಂಟ್ ಕನ್ಸಿಡರ್ ಮಾಡಬಹುದು ಅಥವಾ ಕರೆಂಟ್ ಅಫೇರ್ಸ್ ಅಲ್ಲೂ ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇದೊಂದು ಕರೆಂಟ್ ಅಫೇರ್ಸ್ ಥೀಮ್ ಆಗಿರೋದ್ರಿಂದ ಇದನ್ನ ನಾವು ಓದಿರ್ತೀವಿ, ಸಹಜವಾಗಿ ಗೊತ್ತಿರುತ್ತೆ. ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ನಾವು ಬಿಟ್ಟು ಬರ್ಲಿಕ್ಕೆ ಹೋಗಬಾರ್ದು. ರೈಟ್? ಎಲ್ಲೋ ಮೂಲೆಯಲ್ಲಿ ಯಾವುದೋ ಒಂದು ಬೇರೆ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿತ್ತು, ಅದನ್ನ ಯಾರು ಕೇಳಿಲ್ಲ, ಯಾವ ದಿನಪತ್ರಿಕೆಯಲ್ಲೂ ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್. ಬಟ್ ಇಲ್ಲಿ ಆ ಕೇಸ್ ಇಲ್ಲ. ಅರ್ಥ ಆಗ್ತದೆ ಅಲ್ಲ? ಸೊ ನೆಕ್ಸ್ಟ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಂಚಸ್ ಸೆಂಟ್ರಲೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಜಸ್ಟ್ ನೀವು ಹೆಡ್ಡಿಂಗ್ ನೋಡ್ಕೊಂಡು ಫಸ್ಟ್ ಲೈನ್ ಓದಿದ್ರು ಕೂಡ ನಿಮಗೆ ಇದು ಈಸಿಯಾಗಿ ಗೊತ್ತಾಗ್ತಾ ಇತ್ತು. ರೈಟ್? ನೆಕ್ಸ್ಟ್, ಕ್ವಶನ್ ನಂಬರ್ 12. 16th Finance Commission shall submit its report for the following period. ಫೈನಾನ್ಸ್ ಕಮಿಷನ್ ಅನ್ನೋದು ಪದೇ ಪದೇ ರಿಪೀಟ್ ಆಗ್ತಾ ಇರತಕ್ಕಂತಹ ಥೀಮು. ಆರ್ಟಿಕಲ್ 280 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದನ್ನ ಸೆಟಪ್ ಮಾಡಿರ್ತಾರೆ. ಸೊ ಜಸ್ಟ್ ನೀವು 2022 RRB ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲೂ ಕೂಡ ನೀವು ಫೈನಾನ್ಸ್ ಕಮಿಷನ್ ಮೇಲೆ ಪ್ರಶ್ನೆ ಬಂದಿರೋದನ್ನ ನೋಡಬಹುದು. ಹಾಗಾಗಿ ಈ ಫೈನಾನ್ಸ್ ಕಮಿಷನ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಥೀಮ್ ಆಗಿ ಇಲ್ಲಿ ಗೋಚರವಾಗುತ್ತಲ್ವಾ? ರೈಟ್ ಸರ್, ಅಲ್ಲಿ ಪ್ರಶ್ನೆ ಬೇರೆ ಕೇಳಿದರೆ, ಟೈಮ್ ಪೀರಿಯಡ್ ಕೇಳಿದರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಕೇಳಿದರೆ. ಹೌದು, ಪ್ರಶ್ನೆಯ ಸ್ವರೂಪ ಬೇರೆ ಬೇರೆ ಇರುತ್ತೆ, ಬಟ್ ಟಾಪಿಕ್ ರಿಮೇನ್ಸ್ ದ ಸೇಮ್. ಎಸ್ ಆರ್ ನೋ? ಸೊ ಹಾಗಾಗಿ ನಮ್ಮ ಅಪ್ರೋಚ್ ಈ ರೀತಿಯಾಗಿ ಇರಬೇಕು. ಏನು, ನಾವು ಓದುವಂತಹ ನಿರ್ದಿಷ್ಟವಾದಂತಹ ವಿಷಯ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಥೀಮ್ಸ್ ಮತ್ತೆ PYQs ಕಳೆದ 5 ವರ್ಷಗಳ ಒಂದು UPSC, SSC, RRB ಪ್ರಶ್ನೆ ಪತ್ರಿಕೆಗಳು, ಅದನ್ನ ಕಂಟಿನ್ಯೂಸ್ಲಿ ಅನಾಲಿಸಿಸ್ ಮಾಡ್ಬೇಕು ನಾವು. ಪ್ರತಿನಿತ್ಯ ನೀವು ಬೆಳಿಗ್ಗೆ ಹೇಳ್ತಾ ಇದ್ದಂಗೆನೆ ರಾತ್ರಿ ಮಲ್ಕೊಳ್ಳುವಾಗ ಅದನ್ನೇ ಅನಾಲಿಸಿಸ್ ಮಾಡಬೇಕು. ದೇ ಆರ್ ಲೈಕ್ ಕೀ. ಒಂದು ಸುಂದರವಾದಂತಹ ಮನೆ ಕಟ್ಸಿ ಆ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಬೀಗದ ಕೈ ಬೇಕಲ್ವಾ? ಸೊ ಆ ಬೀಗದ ಕೈನೇ ಈ PYQs. ಎಸ್, ಸೊ RRB ಅಲ್ಲಿ ಕೇಳಿದ್ದಾರೆ, SSC ಕೇಳಿದ್ದಾರೆ, UPSC ಕೇಳಿದ್ದಾರೆ. ಇಟ್ ಇಸ್ ಅ ರಿಪಿಟೇಟಿವ್ ಥೀಮ್. ನೆಕ್ಸ್ಟ್, ದಿ ವಿನ್ನರ್ ಆಫ್ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ಹೋಸ್ಟೆಡ್ ಬೈ ಥೈಲ್ಯಾಂಡ್ ಈಸ್. ಇದನ್ನ ನಾನು ಮಾಡರೇಟ್ ಟು ಡಿಫಿಕಲ್ಟ್ ಕ್ವಶನ್ ಅಂತ ಕರಿತೀನಿ. ಯಾಕಂದ್ರೆ ಸ್ಪೋರ್ಟ್ಸ್ ಅಂತ ಬಂದಾಗ ಯೂಶಲಿ ಫುಟ್ಬಾಲ್ ಅಥವಾ ಬ್ಯಾಡ್ಮಿಂಟನ್ ಅಥವಾ ಟೆನ್ನಿಸ್, ಕ್ರಿಕೆಟ್ ಇದ್ರ ಬಗ್ಗೆ ಎಲ್ಲ ನಾವು ಕೇಳಿರ್ತೀವಿ. ಕಿಂಗ್ಸ್ ಕಪ್ ಓದಿರ್ತೀವಿ, ಬಟ್ ಎಷ್ಟೋ ಸರಿ ಅದನ್ನ ಖಡಾಖಂಡಿತವಾಗಿ ಇಂತಹದೇ ಕಂಟ್ರಿ ವಿನ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ವಿ ಆರ್ ನಾಟ್ ದಟ್ ಮಚ್ ಅಟ್ಯಾಚ್ ಟು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್. ಸೊ ಹಾಗಾಗಿ ಇದನ್ನ ಮಾಡರೇಟ್ ಅಥವಾ ಡಿಫಿಕಲ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಂಥ ಪ್ರಶ್ನೆಗಳು ಬಂದಾಗ, ಅಯ್ಯೋ ನಾನು ಸ್ಪೋರ್ಟ್ಸ್ ಕ್ರಿಕೆಟ್ ಓದಿದ್ದೆ, ಹಾಕಿ ನೋಡಿದ್ದೆ, ಭಾರತದಲ್ಲಿ ನಡೆದಿತ್ತು, ಬಟ್ ಇದನ್ನ ಫುಟ್ಬಾಲ್ ನೋಡೇ ಇಲ್ವಲ್ಲ ಅಥವಾ ಅದ್ರ ಬಗ್ಗೆ ಕೇಳೇ ಇಲ್ವಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಎಕ್ಸಾಮ್ ಹಾಲಲ್ಲಿ ಫ್ರಸ್ಟ್ರೇಟ್ ಆಗ್ಲಿಕ್ಕೆ ಹೋಗಬೇಡಿ. ಇಟ್ ಈಸ್ ಫೈನ್. ನಿಮ್ಗಾಗಿದೆ ಅಂದ್ಮೇಲೆ ಬೇರೆಯವರು ಕೂಡ ಅದೇ ರೀತಿ ಆಗಿರುತ್ತೆ ಅಂತ ಭಾವಿಸಿ. ಯಾಕಂದ್ರೆ ನಾವಿಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಮ್ಮ ಉದ್ದೇಶ ಏನ್ ಹೇಳಿ, ಪೇಪರ್ 2 ಅಲ್ಲಿ, ಪೇಪರ್ 1 ಅಲ್ಲಿ ಆನ್ ಅನ್ ಆವರೇಜ್ 35ರಿಂದ 38 ಸ್ಕೋರ್ ಮಾಡಿ, ಪೇಪರ್ 2 ಅಲ್ಲಿ ನಮ್ಮ ಟಾರ್ಗೆಟ್ ನೆಟ್ 70 ಕ್ವಶನ್ಸ್, 70 ಪ್ರಶ್ನೆಗಳನ್ನ ಸರಿಯಾಗಿ ಮಾರ್ಕ್ ಮಾಡೋದು, ಜಸ್ಟ್ ಟು ಬಿ ಇನ್ ದಿ ಲಿಸ್ಟ್. ರೈಟ್? 70 ಮೇಲೆ ನೀವು ಏನೇ ಮಾಡಿದ್ರು ಕೂಡ ರ್ಯಾಂಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಲಿಸ್ಟ್ ಅಲ್ಲಿ ಇರಬೇಕು ಅಂದ್ರೆ ಔಟ್ ಆಫ್ 100 ಕ್ವಶನ್ಸ್ 70 ನೆಟ್ ಕ್ವಶನ್ಸ್ ಕರೆಕ್ಟ್ ಆಗಬೇಕು. ಹಾಗಾಗಿ 30 ಕ್ವಶನ್ಸ್ ಇದರ ತಪ್ಪಾದ್ರೂ ಆಗ್ಬಹುದು, ಅಥವಾ ಅದನ್ನ ನೀವು ಅಟೆಂಡ್ ಮಾಡದೆ ಬಂದ್ರೂ ಪರವಾಗಿಲ್ಲ. ರೈಟ್? ಇಲ್ಲಿ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಬೇಕು. ಕಂಪ್ಲೀಟ್ನೆಸ್ ಅಥವಾ ಪರ್ಫೆಕ್ಷನ್ ಮಾಡಕ್ ಹೋಗ್ಬೇಡಿ. 100 ಕ್ವಶನ್ಸ್ ನಾನು ಸಾಲ್ವ್ ಮಾಡೇ ಬರ್ತೀನಿ ಅಂತ ಈಗೋ ಮೇಲೆ ತಗೊಂಡ್ರೆ ಅದೇನ್ ಮಾಡುತ್ತೆ, ಉಲ್ಟಾ ನಮಗೆ ಅಫೆಕ್ಟ್ ಮಾಡುತ್ತೆ. ಹೌದಾ? ಇಲ್ಲಿ ಸಹಜವಾಗಿ ಈಸಿ ಕ್ವಶನ್ಸ್, ಮಾಡರೇಟ್ ಕ್ವಶನ್ಸ್, ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ನಮ್ಮ ಉದ್ದೇಶ ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು 10ರಿಂದ 15 ಕ್ವಶನ್ಸ್ ಬಿಟ್ಟು ಈಸಿ ಮತ್ತು ಮಾಡರೇಟ್ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ ಬರೋದು. ರೈಟ್? ಸೊ ನೆಕ್ಸ್ಟ್, ಅದೇ ರೀತಿ ಡ್ಯೂರಿಂಗ್ ಹಾಕಿ ವರ್ಲ್ಡ್ ಕಪ್ 2023 ಟೂರ್ನಮೆಂಟ್ ವಾಟ್ ವಾಸ್ ದಿ ಪೊಸಿಷನ್ ಆಫ್ ಇಂಡಿಯಾ. ಇದನ್ನ ನಾವು ಈಸಿ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಈ ಒಂದು ಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಅನ್ನ ಇಂಡಿಯಾ ಹೋಸ್ಟ್ ಮಾಡಿತ್ತು. ಜೊತೆಗೆ ಇದು ರಿಪಿಟೇಟಿವ್ ಥೀಮ್ ಕೂಡ ಆಗಿತ್ತು. ಯಾಕಂದ್ರೆ 2024ರಲ್ಲಿ 2023ರಲ್ಲಿ 2 ವರ್ಷ ಕೂಡ ಇದ್ರ ಮೇಲೆ ಪ್ರಶ್ನೆ ಬಂದಿತ್ತು. SSC ಅಲ್ಲೇ ಈ ಪ್ರಶ್ನೆ ಬಂದಿತ್ತು, ಮತ್ತೆ RRB ಯಲ್ಲೂ ಕೂಡ ಈ ಪ್ರಶ್ನೆ ಬಂದಿತ್ತು. ಹಾಗಾಗಿ ಇದನ್ನ ರಿಪಿಟೇಟಿವ್ ಥೀಮ್ ಅಂತ ಕರಿಬಹುದಾ ನಾವು? ರೈಟ್? ಸೊ ಇಲ್ಲೇನು, ಇಂಡಿಯಾ ಹೋಸ್ಟೆಡ್ ಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಇನ್ 2023 ಆಟ್ ಅಂತ ಕೇಳಿದ್ದಾರೆ. ಯಾವ ಒಂದು ಕ್ರೀಡಾಂಗಣದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಹೋಸ್ಟ್ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ರೈಟ್? ಪ್ರಶ್ನೆಯ ಸ್ವರೂಪ ಚೇಂಜ್ ಆಗ್ತಾ ಇದೆ, ಥೀಮ್ ಇಟ್ ಈಸ್ ರಿಮೈನಿಂಗ್ ದ ಸೇಮ್. ದಿಸ್ ಇಸ್ ಹೌ ಯು ಶುಡ್ ಪ್ಲಾನ್. ಸರ್ ಎಕ್ಸಾಕ್ಟ್ಲಿ ಅದನ್ನೇ ಕೇಳಲ್ವಾ? ಸೊ ಅಷ್ಟು ಈಸಿ ಆಗಿದ್ರೆ ಎಲ್ಲರೂ ಕೂಡ PSI ಆಗ್ತಾ ಇರ್ಲಿಲ್ವಾ? ಎಲ್ಲರೂ ಕೂಡ KS ಆಗ್ತಾ ಇರ್ಲಿಲ್ವಾ? ಎಲ್ಲರೂ ಕೂಡ IAS ಆಗ್ತಾ ಇರ್ಲಿಲ್ವಾ? ಯಾಕೆ ಕೆಲವು ಆಯ್ದಂತಹ ವ್ಯಕ್ತಿಗಳು ಅಥವಾ ಪರ್ಸನ್ಸ್ ಮಾತ್ರ ಇಂತಹ ಉನ್ನತ ಹುದ್ದೆಗಳಿಗೆ ಹೋಗ್ತಾ ಇದ್ದಾರೆ, ಅಥವಾ ಅವರೇ ಎಕ್ಸಾಮ್ಸ್ ಅನ್ನ ಪದೇ ಪದೇ ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓನ್ಲಿ ಸಚ್ ಪೀಪಲ್, ಕೇವಲ ಅವರು ಮಾತ್ರ ಆ ಒಂದು ಎಕ್ಸ್ಟ್ರಾ ಗಟ್ಸ್ ಅನ್ನ ಅಥವಾ ಧೈರ್ಯವನ್ನು ಹೊಂದಿರ್ತಾರೆ. ಯಾವ ಧೈರ್ಯ? ಟ್ರೆಡಿಷನಲ್ ಆಗಿ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಬಿಟ್ಟು, ಬುಕ್ಸ್ ಅಲ್ಲಿ ಇರೋದನ್ನ ಬಿಟ್ಟು, ತಾವೇ ಸ್ವತಃ ಸ್ವಲ್ಪ ರಿಸರ್ಚ್ ಮಾಡಿ ಅಥವಾ ರಿಸರ್ಚ್ ಮಾಡಿದವರು ಹೇಳಿದ್ದನ್ನ ಕೇಳಿ ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕುವಂತಹ ಒಂದು
ಏನಂತ ಕರಿಬಹುದು ಪರಿಶ್ರಮ. ಈಗಾಗಲೇ ಹೇಳಿದೆ, ನಮ್ಮ ಕೋರ್ಸಲ್ಲೂ ಕೂಡ ನಾವೇನ್ ಮಾಡ್ತೀವಿ, ನಾನು ಶಾಂತಪ್ಪ ಸರ್ ಆಸ್ ಇಟ್ ಇಸ್ ಸ್ಪೂನ್ ಫೀಡಿಂಗ್ ಮಾಡಲ್ಲ, ಜೋಡೆತ್ತಿನ ಕೆಲಸ ಅಂತ ಹೇಳಿದ್ವಿ. ನಾವು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ನೀವಿರ್ಬೇಕು, ಇಬ್ರು ಹೆಗಲ್ ಕೊಟ್ಟು ಮುನ್ನಡೆದಾಗ ಮಾತ್ರ ಆ ಒಂದು ಬಂಡಿ ಏನಿರುತ್ತೆ ಅದು ಮುಂದೆ ಓಡುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 15, ರೈಟ್ ಟು ಹೆಲ್ತ್ ಬಿಲ್. ಇದನ್ನ ಮ್ಯಾಂಡೇಟರಿ, ದಿ ಫಾಲೋಯಿಂಗ್ ಸ್ಟೇಟ್ ಪಾಸ್ಟ್ ರೈಟ್ ಟು ಹೆಲ್ತ್ ಬಿಲ್ ವಿತ್ ಪ್ರಾವಿಷನ್ ಫಾರ್ ಮ್ಯಾಂಡೇಟರಿ ಫ್ರೀ ಆಫ್ ಕಾಸ್ಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಫಾರ್ ಎವ್ರಿ ರೆಸಿಡೆಂಟ್ ಆಫ್ ಸ್ಟೇಟ್ ಅಟ್ ಬೋತ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಂಡ್ ಪ್ರೈವೇಟ್ ರನ್ ಇನ್ಸ್ಟಿಟ್ಯೂಷನ್ಸ್. ಇದು ಯಾವ ರಾಜ್ಯದಲ್ಲಿ ಈ ರೈಟ್ ಟು ಹೆಲ್ತ್ ಬಿಲ್ ಅಥವಾ ಆರೋಗ್ಯದ ಒಂದು ಹಕ್ಕಿನ ಕುರಿತಂತೆ ಒಂದು ಬಿಲ್ ಅನ್ನು ಅಥವಾ ಮಸೂದೆಯನ್ನು ಪಾಸ್ ಮಾಡಲಾಗಿತ್ತು ಅಂತ ಕೇಳಲಾಗಿದೆ. ಸೇಮ್ ಕ್ವಶನ್ ಅಥವಾ ಸಿಮಿಲರ್ ಕ್ವಶನ್ ಬಂದ್ಬಿಟ್ಟು SSC CHSL ಎಕ್ಸಾಮ್ 2023 ಕೂಡ ಕೇಳಲಾಗಿತ್ತು, ಆಗಸ್ಟ್ ಅಲ್ಲಿ ನಡೆದಿತ್ತು. ಯು ಆರ್ ಗೆಟಿಂಗ್ ದಿ ಕನೆಕ್ಷನ್ಸ್ ರೈಟ್? ಆ ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಕ್ ಆಗ್ತಾ ಇದೆಯಲ್ಲ? ನಾನು ಏನ್ ಹೇಳ್ತಾ ಇದ್ದೀನಿ, PSI ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಡಿಫಿಕಲ್ಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ PSI ಎಕ್ಸಾಮ್ ಅಟ್ ಲೀಸ್ಟ್ ನಾವು ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಅನ್ನು ಇಟ್ಕೊಂಡ್ರೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ನಮ್ಮ ಸೀಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದು. ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ನಾವು ಬರೋ ರೀತಿ ನೋಡ್ಕೊಳ್ಬಹುದು. ದಿಸ್ ಈಸ್ ಕಾಲ್ಡ್ ಎಸ್ ಡಿಕೋಡಿಂಗ್, ದಿಸ್ ಈಸ್ ಕಾಲ್ಡ್ ಎಸ್ ರಿವರ್ಸ್ ಇಂಜಿನಿಯರಿಂಗ್. ಸರ್ ಎಕ್ಸಾಮ್ ಮುಗಿದ್ಮೇಲೆ ಹೇಳ್ತಾ ಇದೀರಲ್ಲ, ಎಸ್ ಅಟ್ ಲೀಸ್ಟ್ ಇವಾಗ್ಲಾದ್ರೂ ಹೇಳ್ತಾ ಇದೀವಲ್ಲ, ಎಕ್ಸಾಮ್ ಮುಗಿದ್ಮೇಲೆ ಪ್ರಶ್ನೆಗಳು ಇದೇ ರೀತಿ ಬರ್ತಾ ಇದೀವಿ. ಈಗ ಫಾರ್ ಎಕ್ಸಾಂಪಲ್ ಶಾಂತಪ್ಪ ಸರ್ PSI 402 ಕ್ವಶನ್ ಪೇಪರ್ ನ ಡಿಕೋಡ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಗಮನಿಸಿ. ಸೇಮ್ ಅಪ್ರೋಚ್, ಎಲ್ಲೂ ಕೂಡ ನಿಮ್ಗೆ ಈ ಡಿಕೋಡಿಂಗು ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇದು ನನ್ನ ಡಿಕೋಡಿಂಗ್ ಅಲ್ಲ, ಅಥವಾ ನಾನು ಸೆಟ್ ಮಾಡ್ತಾ ಇರುವಂತ ಪ್ರಶ್ನೆಗಳಲ್ಲ. ಕ್ವಶನ್ ಪೇಪರ್ ಸೆಟ್ ಮಾಡೋರೇ ಬೇರೆ ಇರ್ತಾರೆ, ಅಥವಾ ಆ ಪರೀಕ್ಷೆನ ನಡೆಸುವಂತ ಸಂಸ್ಥೆಗಳೇ ಬೇರೆ ಇರುತ್ತೆ. ಅವರ ಮೈಂಡ್ ಸೆಟ್ ಅನ್ನ ನಾವು ಇಲ್ಲಿ PYQs ಮುಖಾಂತರ ಅಧ್ಯಯನ ಮಾಡ್ತಾ ಇದೀವಿ. ರೈಟ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 16, a metallic oxide that imparts purple color to the pottery is. ಸೊ ಸೇಮ್ ಪ್ರಶ್ನೆನ, ಯಾವುದು, ಈ ಮೆಟಾಲಿಕ್ ಆಕ್ಸೈಡ್ ವಿಚ್ ಇಂಪಾರ್ಟ್ಸ್ ಪರ್ಪಲ್ ಕಲರ್ ಟು ಪಾಟ್ರಿ. ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಅನ್ನ ಇನ್ಕ್ಲೂಡ್ ಮಾಡೋದು ಮತ್ತೆ, ಸೇಮ್ ಕ್ವಶನ್ ಅಟ್ ಲೀಸ್ಟ್ 6 to 7 ಟೈಮ್ಸ್ ನೀವು SSC CGL ಅಲ್ಲಿ ಕೇಳಿರೋದನ್ನ ನೋಡಬಹುದು, ಅಥವಾ UPSC ನಮ್ಮ CAPF ಪರೀಕ್ಷೆಯಲ್ಲೂ ಕೂಡ ಕೇಳಿರೋದನ್ನ ನೋಡಬಹುದು. ಸೇಮ್ ಕ್ವಶನ್, ನಥಿಂಗ್ ಡಿಫ್ರೆಂಟ್. ಸೊ ಇದನ್ನು ಕೂಡ ರಿಪಿಟೇಟಿವ್ ಥೀಮ್ ಅಂತ ಕರಿಬಹುದು. ಮ್ಯಾಂಗನೀಸ್ ಡೈಆಕ್ಸೈಡ್, ಅದೇ ರೀತಿ ಬ್ಲಡ್ ಗ್ರೂಪ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ. ಈ ಪ್ರಶ್ನೆ ಪತ್ರಿಕೆಯನ್ನ ಅಂದಿನ ದಿನ ನೋಡಿದಾಗ, ಸಾಲ್ವ್ ಮಾಡಕ್ ಕುತ್ಕೊಂಡಾಗ ನಮ್ಗೆಲ್ಲ ತಲೆ ಕೆಟ್ಟು ಹೋಗಿತ್ತು. ಏನ್ ಒನ್ ಲೈನರ್ಸ್ ಕೇಳ್ತಾ ಇದಾರೆ, ಇಷ್ಟು ಚಿಕ್ಕ GK ಕೇಳ್ತಾ ಇದಾರೆ, ಯಾರಿಗಪ್ಪ ನೆನಪಿರುತ್ತೆ, ಯಾರಿಗಪ್ಪ ಇಷ್ಟೆಲ್ಲ ಓದಿ ಬಾಯಟ್ ಹಾಕಿ ಮೆಮರಿಲಿ ಇಟ್ಕೊಳಕ್ ಆಗತ್ತೆ ಅಂತ ಸಹಜವಾಗಿ ಒಂದು ಡೌಟ್ ಕಾಡ್ತು. ಬಟ್ ಒಂದು ಎಕ್ಸಾಮ್ ಅಂದಾಗ ಆ ಎಕ್ಸಾಮ್ ನಡೆಸುವಂತಹ ಸಂಸ್ಥೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇರುತ್ತೆ, ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಹೇಗೆ ಕೇಳಬೇಕು, ಎಷ್ಟು ಮಟ್ಟಿಗೆ ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಬಟ್ ಆ ಸಂಸ್ಥೆ ಕೂಡ ಪ್ರಶ್ನೆಗಳನ್ನ ಸೆಟ್ ಮಾಡುವಾಗ ಇಂತಹ ಒಂದು ಮಾದರಿ ಅಂತ ಅದನ್ನ ಫಾಲೋ ಮಾಡಿರುತ್ತೆ. ಆ ಮಾದರಿಯನ್ನ ಅರ್ಥ ಮಾಡ್ಕೊಳ್ಳೋದೇ, ಆ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ ಕೆಲಸ ಆಗಿರ್ಬೇಕು. ಸೊ ಆ ಪ್ರೊಸೆಸ್ ಅನ್ನ, ಆ ಅಪ್ರೋಚ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಬೀಟ್ ಎನಿ ಕೈಂಡ್ ಆಫ್ ಎಕ್ಸಾಮ್ ಈಸಿಲಿ ಅಥವಾ systematically we can crack those exams. Right? Next, blood group classification is given by, ಅಥವಾ was given by options ಕೊಟ್ಟಿದ್ದಾರೆ. Similar question once again 2020 SSC CHSL ಎಕ್ಸಾಮ್ ಅಲ್ಲಿ ಕೇಳಿದ್ರು, ಅಂಡ್ 2023 RRB ಎಕ್ಸಾಮ್ ಅಲ್ಲಿ ಕೂಡ ಸೇಮ್ ಪ್ರಶ್ನೆನ ಕೇಳಿದ್ರು. In 1930 which scientist was awarded the Nobel Prize for describing the human EBO blood group system? ಸಿಮಿಲರ್ಲಿ ಡೈರೆಕ್ಟ್ ಆಗಿ ಈ ಪ್ರಶ್ನೆ ಏನಿದೆಯಲ್ಲ, ಸೇಮ್ ವರ್ಡಿಂಗ್ಸ್ ಅಲ್ಲೇನೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ರಿಪೀಟ್ ಆಗಿದೆ. ಬಟ್ ಎಲ್ಲಾ ಎಕ್ಸಾಮ್ ನಾವು ಹಿಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಹಂಗಿದೆ ಅಂತ ಹೇಳ್ಬಿಟ್ಟು UP ಸರ್ವಿಸ್ ಎಕ್ಸಾಮು, ಆಮೇಲೆ ಮಧ್ಯಪ್ರದೇಶ ಗೌರ್ಮೆಂಟ್ ಸರ್ವಿಸ್ ಎಕ್ಸಾಮ್ಸ್, ಮಹಾರಾಷ್ಟ್ರ, ಗುಜರಾತ್, ಎಷ್ಟು ಅಂತ ನೋಡ್ಕೊಂಡು ಹೋಗ್ತೀರಾ. ಈಗ ನಾವು ಈ ಪ್ರೊಸೆಸ್ ಅನ್ನ ಅಥವಾ ಈ ಡಿಕೋಡಿಂಗ್ ಅನ್ನ ಮಾಡ್ತಿರುವಂತ ಉದ್ದೇಶ ಏನು? ನಮ್ಮ ಓದುವಂತಹ ರೀತಿ ವ್ಯವಸ್ಥಿತವಾಗಿರಬೇಕು, ಸಿಸ್ಟಮೆಟಿಕ್ ಆಗಿರಬೇಕು, ಲಿಮಿಟೆಡ್ ಆಗಿರಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಮತ್ತೆ ಪುನಃ ನಾವು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ ಇರ್ತಕ್ಕಂತಹ ಎಲ್ಲಾ ರಾಜ್ಯಗಳ ಪ್ರಶ್ನೆ ಪತ್ರಿಕೆನ ಬಿಡಿಸ್ತೀವಿ ಅಂತ ಕುತ್ಕೊಂಡ್ರೆ ಇದೇನಾಗುತ್ತೆ, ಗಣಪತಿನ ಮಾಡೋ ಅಂತ ಹೇಳಿದ್ರೆ ಅವ್ರ ಅಪ್ಪನ್ ಮಾಡ್ದಂಗ ಆಗುತ್ತೆ ಅಲ್ವಾ. ಹಾಗಾಗಿ ವಿ ಶುಡ್ ಲಿಮಿಟ್ ಅವರ್ ಸೆಲ್ಸ್ ಟು 3 ಇನ್ಸ್ಟಿಟ್ಯೂಷನ್ಸ್, ಯಾವುದು UPSC, SSC ಅಂಡ್ RRB. ಕ್ಲಿಯರ್? ನೆಕ್ಸ್ಟ್, ಕಂಪ್ಯೂಟರ್ ಮೌಸ್ ವಾಸ್ ಇನ್ವೆಂಟೆಡ್ ಬೈ. ಇದು ಕೂಡ ಒನ್ಸ್ ಅಗೇನ್ ರಿಪೀಟಿಂಗ್ ಥೀಮ್. ಇದನ್ನ ದಿಸ್ ಇಸ್ 2023 SSC CGL ಕ್ವಶನ್. ಹೂ ಅಮಂಗ್ ದಿ ಫಾಲೋಯಿಂಗ್ ಇನ್ವೆಂಟೆಡ್ ದಿ ಕಂಪ್ಯೂಟರ್ ಮೌಸ್? ರೈಟ್? ನೆಕ್ಸ್ಟ್ ನೋಡಿ, ಈಥರ್ನೆಟ್ ಯೂಸಸ್ ವಿಚ್ ಆಫ್ ದಿ ಫಾಲೋವಿಂಗ್ ಟೆಕ್ನಾಲಜಿ. ಇದು ಕೂಡ ಹೊಸದಾಗಿ ಏನಾದ್ರು ಬಂದಿದ್ಯಾ? ಇಲ್ಲ. ಇಲ್ಲಿ SSC ಸೈಂಟಿಫಿಕ್ ಅಸಿಸ್ಟೆಂಟ್ ಕಂಪ್ಯೂಟರ್ ಸೈನ್ಸ್ ಅಫಿಷಿಯಲ್ ಪೇಪರ್ 2022 ಎಂಡು ಅಥವಾ 23 ಸ್ಟಾರ್ಟಿಂಗ್ ಅಲ್ಲಿ ನಡೆದಿತ್ತು. ಅಲ್ಲಿ ವಿಚ್ ಟೋಪೋಲಜಿ ಈಸ್ ಯೂಸ್ಡ್ ಇನ್ ಈಥರ್ನೆಟ್ ಅಂತ ಕೇಳಿದ್ರು, ಟ್ರೀ ಟೋಪೋಲಜಿ. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ, PSI ಇದು.
ದಿ ಲಾಸ್ ಇನ್ ದಿ ಸಿಗ್ನಲ್ ಪವರ್ ಆಸ್ ಲೈಟ್ ಟ್ರಾವೆಲ್ಸ್ ಡೌನ್ ದಿ ಫೈಬರ್ ಇಸ್ ಕಾಲ್ಡ್ ಆಸ್ ಅಟೆನ್ಯೂಯೇಷನ್ ಹೌದಾ ಅಥವಾ ಪ್ರೊಪಗೇಷನ್ ಹೌದಾ, ಸ್ಕ್ಯಾಟರಿಂಗ್ ಹೌದಾ, ಇಂಟರಪ್ಷನ್ ಹೌದಾ? ಇದನ್ನ ಜಸ್ಟ್ ಬೇಸಿಕ್ ಸೈನ್ಸ್ ನಾಲೆಜ್ ಇದನ್ನು ಕೂಡ ನೀವು ಸಾಲ್ವ್ ಮಾಡಬಹುದು. ಬಟ್ ಆದ್ರೂ ಕೂಡ ಸೇಮ್ ಕ್ವಶನ್ ಒನ್ಸ್ ಅಗೇನ್ ನೀವು ಇಲ್ಲಿ RRB ಅಲ್ಲಿ ಕೇಳಿದ್ರೆ ನೋಡಬಹುದು. RRB 2023 ಎಕ್ಸಾಮ್ ಅಲ್ಲಿ ವಾಟ್ ಈಸ್ ಅಟೆನ್ಯೂಯೇಷನ್ ಆಫ್ ಅ ಸಿಗ್ನಲ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 21, ದಿ ಬುಕ್ ವಿಚ್ ಮೇಡ್ ಕುವೆಂಪು ವಿನ್ ಜ್ಞಾನಪೀಠ ಅವಾರ್ಡ್ ಇನ್ 1967. ಇದನ್ನ ಬೇಸಿಕ್ ಕರ್ನಾಟಕ GK ಓದುವಾಗ ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಆಮೇಲೆ ನಮ್ಮ ಯಾವುದು ಹೈಯೆಸ್ಟ್ ಆನರ್ಸ್ ಭಾರತ ರತ್ನ ಮತ್ತೆ ಪದ್ಮ ಅವಾರ್ಡ್ಸ್ ಅದನ್ನ ಓದಿರ್ತೀವಿ. ಪ್ರೆಸೆಂಟ್, ಫಸ್ಟ್ ಅಂಡ್ ಅವಾರ್ಡ್ ಇಸ್ ಫ್ರಮ್ ಕರ್ನಾಟಕ. ಆ ನಾಲೆಜ್ ಮೇಲೆ ನಾವು ಈಸಿಲಿ ಸಾಲ್ವ್ ಮಾಡಬಹುದು, ರೈಟ್? ಇದನ್ನ ಈಸಿ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂತಹ ಕೆಲವೊಂದಿಷ್ಟು GK ಥೀಮ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಥೀಮ್ಸ್ ಅನ್ನ ನಾವು ತಪ್ಪದೇ ಓದ್ಬೇಕಾಗುತ್ತೆ. ಹಾಗಾಗಿ ಈ ಪ್ರಶ್ನೆನ ನಾನು ಈಸಿ ಅಂತ ಕ್ಲಾಸಿಫೈ ಮಾಡಬಹುದೋ ಇಲ್ವೋ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡಿ, ಅದೇ 2021 SSC ಕ್ವಶನ್ ಪೇಪರ್ ಅಲ್ಲೂ ಕೂಡ ಜ್ಞಾನಪೀಠ ಅವಾರ್ಡ್ ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಅವಾರ್ಡ್ಸ್ ಅಂತ ಬಂದಾಗ ಅದರಲ್ಲೂ ಪ್ರಮುಖ ಲಿಟರರಿ ಅವಾರ್ಡ್ಸ್ ಅಂತ ಬಂದಾಗ ಜ್ಞಾನಪೀಠ ಪ್ರಶಸ್ತಿ ಮೊದಲ ಒಂದು ಸ್ಥಾನದಲ್ಲೇ ಬರುತ್ತೆ, ರೈಟ್? ಈಸಿಲಿ ಅದನ್ನ ಓದಿರ್ತೀವಿ ನಾವು. ನೆಕ್ಸ್ಟ್ ಅದೇ ರೀತಿ ಕ್ವಶನ್ ನಂಬರ್ 22, ದಿ ಪೇಸ್ ಮೇಕರ್ ಆಫ್ ದಿ ಹ್ಯೂಮನ್ ಹಾರ್ಟ್ ಈಸ್, ದಿ ಪೇಸ್ ಮೇಕರ್ ಆಫ್ ದಿ ಹ್ಯೂಮನ್ ಹಾರ್ಟ್ ಈಸ್ ಅಂತ ಪ್ರಶ್ನೆ ಬಂದಿದೆ. ಸೊ ಸೇಮ್ ಕ್ವಶನ್ 2023 RRB ಪರೀಕ್ಷೆಯಲ್ಲೂ ಕೂಡ ಬಂದಿತ್ತು. ಕ್ವಶನ್ ಕಟ್ ಆಗಿದೆಯಲ್ಲ, ದಿಸ್ ಕ್ವಶನ್ ವಾಸ್ ಪ್ರೀವಿಯಸ್ಲಿ ಆಸ್ಕ್ಡ್ ಇನ್, ರೈಟ್? ಕ್ವಶನ್ ಕಟ್ ಆಗಿದೆ. ಸೊ ಇಲ್ಲೂ ಕೂಡ ಏನ್ ಕೇಳಿದ್ರು, ಈ ಪೇಸ್ ಮೇಕರ್ ಆಫ್ ದಿ ಹಾರ್ಟ್ ನ ಪೇಸ್ ಮೇಕರ್ಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು, ರೈಟ್? ವಿ ನೋಡಿ. ಸೊ ದಿಸ್ ಪಾರ್ಟ್ ಆಫ್ ಅನಿಮಲ್ ಸೆಲ್ ಇಸ್ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಗ್. ಸೇಮ್ ಪ್ರಶ್ನೆ ನಿಮಗೆ 2022 SSC GD ಕಾನ್ಸ್ಟೇಬಲ್ ಅಲ್ಲಿ ಬಂದಿದೆ. ಸೊ ಯಾವ ಒಂದು ಪಾರ್ಟ್ಗೆ ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ ಅಂತ ಕೇಳಿದ್ರೆ, ಇಸ್ ಇಟ್ ಲೈಸೋಸೋಮ್ಸ್? ಎಸ್ ಆರ್ ನೋ? ನೆಕ್ಸ್ಟ್ ಅದೇ ರೀತಿ ಬೋನಾಲ್ ಬರ್ಡ್ ಸ್ಯಾಂಚುರಿ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್? ಇದನ್ನ 100% ಈಸಿ ಪ್ರಶ್ನೆ ಅಂತ ನಾವು ಹೇಳ್ತೀವಿ. ಯಾಕೆ ಹೇಳಿ? ಒನ್ಸ್ ಅಗೇನ್ ಕರೆಂಟ್ ಅಫೇರ್ಸ್ ಥೀಮ್ಸ್ ಅಂತ ಬಂದಾಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಲ್ಲ, ಎಲ್ಲಾ ಟೈಗರ್ ರಿಸರ್ವ್ಸ್, ಎಲ್ಲಾ ನ್ಯಾಷನಲ್ ಪಾರ್ಕ್ಸ್, ಎಲ್ಲಾ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಎಲ್ಲಾ ಕನ್ಸರ್ವೇಷನ್ ರಿಸರ್ವ್ಸ್, ಎಲ್ಲಾ ಬರ್ಡ್ ಸ್ಯಾಂಚುರೀಸ್, ಎಲ್ಲಾ ರಿವರ್ಸ್ ಅನ್ನ ಮತ್ತೆ ಡ್ಯಾಮ್ಸ್ ಅನ್ನ ನೋಡ್ಕೊಂಡಿರ್ತೀವಿ. ಎಲ್ಲ ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸ್ಥಳಗಳು. ಸೊ ಹಾಗಾಗಿ ಅದ್ರ ಬೇಸಿಸ್ ಮೇಲೆ ಈ ಪ್ರಶ್ನೆನ ಈಸಿಲಿ ಆನ್ಸರ್ ಮಾಡಬಹುದು. ಈ ಥೀಮು ನಿಮ್ಗೆ KPSC ಆಗ್ಲಿ, KE ಆಗ್ಲಿ ಕಂಡಕ್ಟ್ ಮಾಡುವಂತಹ ಅಥವಾ KSP ಆಗ್ಲಿ ಕಂಡಕ್ಟ್ ಮಾಡುವಂತಹ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಮಿನಿಮಮ್ 2 or 3 ಪ್ರಶ್ನೆಗಳು ಈ ಒಂದು ಏರಿಯಾಸ್ ಇಂದ ಬರುತ್ತೆ. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಕನ್ಸರ್ವೇಷನ್ ರಿಸರ್ವ್ಸ್, ಟೈಗರ್ ರಿಸರ್ವ್ಸ್ ಮತ್ತೆ ನ್ಯಾಷನಲ್ ಪಾರ್ಕ್ಸ್ ಅಂಡ್ ಬರ್ಡ್ ಸ್ಯಾಂಚುರೀಸ್. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡಿ, ದಿ ರೀಯೂಸಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಮಾರ್ಸ್ ಬಿಂಗ್ ಡೆವಲಪ್ಡ್ ಬೈ ಇಲಾನ್ ಮಸ್ಕ್ ಈಸ್ ಸ್ಟಾರ್ಶಿಪ್. ಒನ್ಸ್ ಅಗೇನ್ ಈಸಿ ಕರೆಂಟ್ ಅಫೇರ್ಸ್, ನೀವು ಇನ್ ಡೆಪ್ತ್ ಏನು ಹೋಗುವಂತ ಅವಶ್ಯಕತೆ ಇಲ್ಲ. ಸ್ಪೇಸ್ ಎಕ್ಸ್ ಯಾರ್ದು? ಸ್ಪೇಸ್ ಎಕ್ಸ್ ಅಲ್ಲಿ ಇಲಾನ್ ಮಸ್ಕ್ ಎಷ್ಟು ಹೂಡಿಕೆ ಮಾಡಿದ್ದಾನೆ, ಆ ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಕಂಪನಿ ಮುಖಾಂತರ ಏನೇನು ಡೆವಲಪ್ ಮಾಡ್ತಾ ಇದ್ದಾನೆ, ಬೋಯಿಂಗ್ ಜೊತೆ ಯಾವ ರೀತಿ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ, ಇಷ್ಟೆಲ್ಲ ಡೀಪ್ ಆಗಿ ಹೋಗುವ ಅವಶ್ಯಕತೆ ಇಲ್ಲ, ರೈಟ್? ಸೊ ಒನ್ಸ್ ಅಗೇನ್ ನಮ್ಗೆ ಏನ್ ಗೊತ್ತಾಯ್ತು ಇವತ್ತಿನ ಒಂದು ಕ್ಲಾಸ್ ಮುಖಾಂತರ? ದಿಸ್ ಡಿಕೋಡಿಂಗ್ ಕ್ಲಾಸ್ ಅಥವಾ ದಿಸ್ ರಿವರ್ಸ್ ಇಂಜಿನಿಯರಿಂಗ್ ಕ್ಲಾಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಏನಪ್ಪಾ ಅಂದ್ರೆ, ಈ PSI ಪ್ರಶ್ನೆ ಪತ್ರಿಕೆಯಲ್ಲಿ UPSC, SSC ಮತ್ತು RRBಯ ಕಳೆದ 5 ವರ್ಷದ ಪ್ರಶ್ನೆಗಳು, ಆ ಪರೀಕ್ಷೆ ನಡೆಯುವಂತಹ ಒಂದು 5 ವರ್ಷ ಟೈಮ್ ಪೀರಿಯಡ್ ಇರುತ್ತೆ. ಅಲ್ಲಿಂದ ಥೀಮ್ಸ್ ಅನ್ನ, ಐ ಆಮ್ ರಿಪೀಟಿಂಗ್, ನಾಟ್ ಕ್ವಶನ್ಸ್ ಆಸ್ ಇಟ್ ಈಸ್, ಅಲ್ಲಿಂದ ಥೀಮ್ಸ್ ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಮ್ಮ ಟ್ರೆಡಿಷನಲ್ ಪ್ರಿಪರೇಷನ್ ಜೊತೆಗೆ, ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಏನು ಓದ್ತಾ ಇರ್ತೀವಿ, ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ತಾ ಇರ್ತೀವಿ, ಅದರ ಜೊತೆಗೆ ಈ ಥೀಮ್ಸ್ ಅನ್ನು ಕೂಡ ಐಡೆಂಟಿಫೈ ಮಾಡಿ ಅದನ್ನ ಸಿಸ್ಟಮೆಟಿಕ್ ಆಗಿ ಓದಿದಾಗ ಮಾತ್ರ ನಮ್ಮ ಸಕ್ಸಸ್ ಏನಾಗುತ್ತೆ, ಗ್ಯಾರಂಟಿಡ್ ಆಗುತ್ತೆ. ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ಕಾಣಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಪಾರ್ಟ್ 2 ಲಿಸ್ಟ್ ಆಯ್ತು. ಪಾರ್ಟ್ 3 ಅಲ್ಲಿ ನೋಡಿದಂತಹ ಪ್ರಶ್ನೆಗಳನ್ನ ನಾನು ಮತ್ತೆ ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಕೆಲವು ಜನ ಆ ಹೋಮ್ವರ್ಕ್ ಅನ್ನ ಮಾಡಿ ನಂಗೆ ಕಳಿಸಿದ್ರಿ, ಮಿಕ್ಕದವ್ರು ಮಾಡಿರಲಿಲ್ಲ. ಏನು ಹೋಮ್ವರ್ಕ್ ಕೊಟ್ಟಿದ್ದೆ? ಕ್ವಶನ್ ನಂಬರ್ 11 ಇಂದ 28 ವರೆಗೂ ಇದೇ ರೀತಿ ಅನಾಲಿಸಿಸ್ ಮಾಡಿ ಪ್ರತಿ ಕ್ವಶನ್ ಯಾವ್ಯಾವ ಇಯರ್ ಅಲ್ಲಿ ಯಾವ್ಯಾವ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಅಂತ ಜಸ್ಟ್ ಒಂದು ರಫ್ ವರ್ಕ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಸುಮಾರು ಜನ ಕಳಿಸಿಲ್ಲ, ಬಟ್ ಕಂಗ್ರ್ಯಾಚುಲೇಷನ್ಸ್ ಟು ದೋಸ್ ಹೂ ಹ್ಯಾವ್ ಸೆಂಟ್ ಇಟ್. ಸೊ ಇದೇ ರೀತಿ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಮಾತ್ರ ಆ ಎಕ್ಸಾಮ್ ಟುವರ್ಡ್ಸ್ನೆಸ್ ಸೀರಿಯಸ್ನೆಸ್ ಏನು ಅನ್ಸುತ್ತೆ, ವರ್ತ್ ಇಟ್ ಅನ್ಸುತ್ತೆ. ಬರೀ ಲೈಬ್ರರಿ ಅಡ್ಮಿಷನ್ ಮಾಡ್ಕೊಂಡು ಮನೇಲಿ ನಾನು ಓದ್ತೀನಿ ಅಂತ ಹೇಳ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬರೀ ಕ್ಲಾಸ್ ಸೇರ್ಕೊಂಡ್ರೆ ಇಟ್ ವೋಂಟ್ ವರ್ಕ್.
ಆ ತರ ಸಿಂಪತಿ ಅಥವಾ ಅನುಕಂಪದ ಮೇಲೆ ಎಲ್ಲೂ ಯಾರು ಕೂಡ ಇಲ್ಲಿ ಪೋಸ್ಟ್ ಅನ್ನ ಕೊಡಲ್ಲ. ನಿಮ್ಮ ಹಾರ್ಡ್ ವರ್ಕ್ ಮೇಲೆನೆ ಇಲ್ಲಿ ಪೋಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮೀಟ್ ಆಗೋಣ. ಏನಾದರೂ ಡೌಟ್ ಇದ್ರೆ, ಏನಾದರೂ ಕ್ವೆರೀಸ್ ಇದ್ರೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ PSI ESI ಬ್ಯಾಚಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಿನ್ನೆ ಒಂದು ಡೆಮೋ ಕ್ಲಾಸ್ ಕೂಡ ಆಗಿತ್ತು. ಇನ್ನು ಯಾರಾದರೂ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಒಂದು ಡೆಮೋ ಕ್ಲಾಸ್ ಅನ್ನ ಕೂಡ ನೀವು ನೋಡ್ಬೋದು. ಏನಾದರೂ ಡೌಟ್ ಇದ್ರೆ ಶಾಂತಪ್ಪ ಸರ್ ನಂಬರ್ ಇರುತ್ತೆ, ನನ್ನ ನಂಬರ್ ಇರುತ್ತೆ. ಯು ಕ್ಯಾನ್ ಕಾಲ್ ಎನಿ ಟೈಮ್. ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಮೆಸೇಜ್ ಹಾಕ್ಬೋದು. ಏನೇ ಕ್ವೆರಿ ಇದ್ರೂ ಕೂಡ ನೀವು ಅದನ್ನು ಬಗೆಹರಿಸ್ಕೋಬೋದು. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಸಿ ಯು.